ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾನಿಸ್. ಮೊದಲಿಗೆ ಹೆಡ್ಲೈನ್ಸ್. ತುಂಗಭದ್ರಾ ಹಂಗಾಮಿ ನೌಕರರಿಗೆ ವೇತನವೂ ಇಲ್ಲ, ಕೆಲಸವೂ ಇಲ್ಲ. ವೇತನ ಪಾವತಿಸುತ್ತಿದ್ದರೆ ಗಣರಾಜ್ಯೋತ್ಸವದಂದು ಉಸ್ತುವಾರಿ ಸಚಿವರು ಕಪ್ಪು ಪಟ್ಟಿ. ಪ್ರದರ್ಶನ ಆರ್ ಬಾನಸಯ್ಯ. ರೈಲು ಪ್ರಯಾಣ ದರ ಹೆಚ್ಚಳ ವಿರೋಧಿಸಿ ಯುವ ಕಾಂಗ್ರೆಸ್ನಿಂದ ರೈಲು ನಿಲ್ದಾಣ ಮುಕ್ತಿಗೆ ಯತ್ನ. ಕುರಾನ್ ಕಂಠಪಾಠ ಸ್ಪರ್ಧೆ 12ರಂದು ಸಮ್ಮೇಳನ. ಸೈಯದ್ ಇದುಲ್ಲಾ ಖಾನ್. ಟ್ರ್ಯಾಕ್ಟರ್ಗೆ ಟಿಪ್ಪರ್ ಡಿಕ್ಕಿ, ವ್ಯಕ್ತಿ ಸಾವು. ತುಂಗಭದ್ರಾ ಹಂಗಾಮಿ ನೌಕರರಿಗೆ 8 ತಿಂಗಳಿಂದ ಸಂಬಳವಿಲ್ಲ, ಇಂದಿನಿಂದ ಕೆಲಸವೂ ಇಲ್ಲದಂತಾಗಿದೆ. ಉಸ್ತುವಾರಿ ಸಚಿವರುಗಳ ಪಾತ್ರಕ್ಕೆ ನೀರಾವರಿ ನಿಗಮದಲ್ಲಿ ಬೆಲೆಯೂ ಇಲ್ಲದಂತಾಗಿದೆ. ಉಸ್ತುವಾರಿ ಸಚಿವರು ನಮಗೆ ಬೇಡ, ಉಸ್ತುವಾರಿ ಸಚಿವರುಗಳು ಬೇಕು ಎಂದು ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರ ಸಂಘದ ಅಧ್ಯಕ್ಷ ಆರ್ ಮಾನಸಯ್ಯ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಉತ್ಸವಗಳ ಮೇಲೆ ಉತ್ಸವಗಳು ನಡೆಯುತ್ತಿವೆ. ಆದರೆ ಜನರು, ರೈತರು, ಕಾರ್ಮಿಕರ ಸಮಸ್ಯೆಗಳು ಮಾತ್ರ ಪರಿಹಾರವಾಗದೆ ಉಳಿದಿವೆ. ತುಂಗಭದ್ರಾ ಯೋಜನೆಯಡಿ ಕ್ರಸ್ಟ್ ಗೇಟ್ ಅಳವಡಿಸಿದ್ದರಿಂದ ನೀರು ಹಾರಿಸುವುದು ಬಂದ್ ಆಗಿದೆ. ಕಾರ್ಮಿಕರಿಗೆ ಕೆಲಸವೂ ಇಲ್ಲ. ಬಾಕಿ ಇರುವ 8 ತಿಂಗಳ ವೇತನಕ್ಕೆ ಕೊಪ್ಪಳ ಮತ್ತು ರಾಯಚೂರು ಉಸ್ತುವಾರಿ ಸಚಿವರುಗಳು ಅಧಿಕಾರಿಗಳಿಗೆ ಪತ್ರ ಬರೆದು ಬಾಕಿ ವೇತನ ನೀಡುವಂತೆ ಸೂಚಿಸಿದ್ದಾರೆ. ಆದರೆ ನಿಗಮದ ಅಧಿಕಾರಿಗಳು ವೇತನ ಪಾವತಿಸುತ್ತಿಲ್ಲ. ಈ ಹಿಂದೆ ವರ್ಷವಿಡೀ ಕೆಲಸ ಕೊಡುವುದಾಗಿ ನಿಗಮ ಹೇಳಿತು. ಆದರೆ ಈಗ ಬೆಳೆವೂ ಇಲ್ಲ, ವೇತನವೂ ಇಲ್ಲ, ಕೆಲಸವೂ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಸಚಿವರು ಮಧ್ಯಪ್ರವೇಶಿಸಿ ಬಾಕಿ ವೇತನ ಪಾವತಿಸುವ ವ್ಯವಸ್ಥೆ ಮಾಡಬೇಕು. ಇಲ್ಲದೆ ಹೋದರೆ ಜನವರಿ 26ರಂದು ಗಣರಾಜ್ಯೋತ್ಸವದ ಧ್ವಜ ಏರಿಸಲು ಬಿಡುವುದಿಲ್ಲ. ಕಪ್ಪು ಪಟ್ಟಿ ಪ್ರದರ್ಶಿಸಿ ತುಂಗಭದ್ರಾ ಹಂಗಾಮಿ ಕಾರ್ಮಿಕರ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಗುತ್ತಿಗೆ ನೌಕರರಿಗೆ ವೇತನವಾಗುವುದಿಲ್ಲ. ಅತಿಥಿ ಶಿಕ್ಷಕರಿಗೆ ವೇತನ ಬಿಡುಗಡೆಯಾಗದೆ ಹೋದರೂ ಹಂಚಿಕೆ ಮಾಡಿಲ್ಲ. ಇದೇ ಸ್ಥಿತಿ ವೈದ್ಯಕೀಯ ಕಾಲೇಜುಗಳಲ್ಲಿ ಸೇರಿದಂತೆ ಅನೇಕ ಇಲಾಖೆಗಳಲ್ಲಿ ಇವೆ. ತುಂಗಭದ್ರಾ ಯೋಜನೆಯಲ್ಲಿ 6 ಲಕ್ಷ ಎಕರೆ ನೀರು ಎಣಿಸಿರುವುದು. 2 ಮಹಾನಗರ ಪಾಲಿಕೆ, 3 ಪಟ್ಟಣ ಪಂಚಾಯಿತಿ, 180 ಗ್ರಾಮ ಕುಡಿಯುವ ನೀರು ಸರಬರಾಜು ಅವಲಂಬಿತರಾಗಿದ್ದರೂ ವೇತನವಿಲ್ಲದೆ ಕಾರ್ಮಿಕರು ಕೆಲಸ ಮಾಡುವಂತಾಗಿದೆ. ದುಡಿಯಲು ಬಿಡುತ್ತಿಲ್ಲ, ಕೂಲಿಯೂ ಕೊಡುತ್ತಿಲ್ಲ. ಜಿಲ್ಲೆಯಲ್ಲಿ ಸೂತಕ ಛಾಯೆ ಆವರಿಸಿದೆ. ಭತ್ತಕ್ಕೆ ವೈರಸ್ ರೋಗದೊಂದಿಗೆ ಬೆಳೆ ಇಲ್ಲದೆ ಹೋಗಿದೆ. 2ನೇ ಬೆಳೆ ಇಲ್ಲದಂತಾಗಿದೆ. ಕಾರ್ಮಿಕರು, ಸಾಮಾನ್ಯ ಜನರು ನಿತ್ಯದ ಬದುಕಿನ ಪರದಾಟದಲ್ಲಿದ್ದಾರೆ. ಕೆಲ ದಿನಗಳ ಹಿಂದೆಯಷ್ಟೇ ಅಂಬೋತ್ಸವ ನಡೆಸಿದ ಸರ್ಕಾರ ಈಗ ಜಿಲ್ಲೆ ಉತ್ಸವ ಮಾಡಲು ಹೊರಟಿರುವುದಕ್ಕೆ ಧಿಕ್ಕಾರವಿರಲಿ ಎಂದರು. ಉಸ್ತುವಾರಿ ಸಚಿವರು ಉತ್ಸವಗಳಿಗೆ ಸೀಮಿತವಾಗಿದ್ದರೆ, ಜಿಲ್ಲೆಯ ಸಮಸ್ಯೆಗಳಿಗೆ ಸ್ಪಂದಿಸೇ ಹೋದರೆ ಇವರ ಅವಶ್ಯಕತೆ ನಮಗಿಲ್ಲ. ಜನತಂತ್ರದ ಧ್ವಜಾರೋಹಣ ಮಾಡುವರು ಬೇಡ ಎಂದರು. ಜಿಲ್ಲೆಯ ಇತರ ಸಮಸ್ಯೆಗೆ ಸಂಬಂಧಪಟ್ಟಂಥದ್ದು ಜಿಲ್ಲೆಯ ರಾಜಕಾರಣದೆಲ್ಲ ಒಟ್ಟಿಗೆ ಇದೆ. ನಿನ್ನೆ ಆ್ಯಕ್ಚುಲಿ ಸಾತ್ಮೇಲ್ ಕ್ಯಾಂಪ್ನ ಗಾಯಕರುಗಳು ಅವರಲ್ಲಿ ನಾವು ಸಭೆಯನ್ನು ಮಾಡಿದ್ವಿ. ಸಭೆಯಲ್ಲಿ ನಿರ್ಧಾರ ಮಾಡಿದ್ದೇನೆಂದರೆ, ನಮ್ಮ ಕಾನೂನುಬದ್ಧ ಬೇಡಿಕೆಗಳನ್ನು, ಪಾವತಿಗಳನ್ನು ಸರ್ಕಾರ ಮಾಡ್ತಾ ಇಲ್ಲ. ದುಡ್ಡು ಕೂಲಿ ಕೊಡ್ತಾ ಇಲ್ಲ, ದುಡಿಲಿಕ್ಕೆ ಬಿಡ್ತಾ ಇಲ್ಲ. ನಮ್ಗೆ ಇದುವರೆಗೆ ದುಡ್ಡು ಕೂಲಿ ಕೊಡ್ತಾ ಇಲ್ಲ. 8 ತಿಂಗಳಿಂದ ಆ್ಯಕ್ಚುಲಿ ಸಂಬಳ ಇಲ್ಲ. ಏಪ್ರಿಲಿಂದ 2020 ಏಪ್ರಿಲಿಂದ ಇಲ್ಲಿವರೆಗೆ ಸಂಬಳ ಇಲ್ಲ. ಆಮೇಲೆ ಇವತ್ತರಿಂದ ಕೆಲಸ ಇಲ್ಲ, ಜನವರಿ 11ರಿಂದ. ಯಾಕಂದರೆ ಇವತ್ತು ಡ್ಯಾಮ್ ಬಂದ್ ಆಗಿದೆ. 36 ಗೇಟ್ ರಿಪೇರಿಗಳ ನಿಮಿತ್ತ ಡ್ಯಾಮನ್ನು ಬಂದ್ ಮಾಡಿದ್ದಾರೆ. ಇದ್ರ ಮೇಲೆ ಚರ್ಚೆ ಮಾಡಿ ನಮ್ಮ ಸಂಘ ಒಂದು ನಿರ್ಧಾರಕ್ಕೆ ಬಂದಿದೆ. ನಾವು 2 ಬಗ್ಗೆ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಕಾನೂನಾತ್ಮಕ ಹೋರಾಟಗಳು, ಮೈದಾನದ ಹೋರಾಟ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಜಿಲ್ಲೆಗೆ ಹಳೆಯ ಮಂತ್ರಿಗಳಾಗಿದ್ದವರು ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರು ಶರಣಪ್ರಕಾಶ್ ಪಾಟೀಲ್ ಆದ್ಮೇಲೆ ಇವರು ಸಜ್ಜನರು, ಆಮೇಲೆ ತಾವು ಮಾಡಿದ ಕಾನೂನು ತಾವು ಗೌರವ ಕೊಡ್ತಾರೆ, ನಮಗೆ ಸಂಬಳ ಕೊಡಿಸ್ತಾರೆ, ಕೆಲಸ ಉಳಿಸ್ತಾರೆ ಅಂತೇಳಿ ಇವ್ರ ಮೇಲೆ ಇಟ್ಟಂತ ಅತಿಯಾದ ವಿಶ್ವಾಸ ನಮ್ಮನ್ನ ಹಾಳು ಮಾಡಿದ್ರು ಅಂತ. ಇವ್ರ ಮೇಲೆ ಇಟ್ಟಂತ ಅತಿಯಾದ ವಿಶ್ವಾಸ ನಮ್ಮನ್ನ ಹಾಳು ಮಾಡಿದ್ರು. ನಮ್ಮ ತರ ಬಹಳ ಜನರು ಕೂಡ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಹಾಳು ಮಾಡಿದೆ. ಯಾಕಂದ್ರೆ ಸಂಬಳ ಕೊಡಬೇಕಂತೇಳಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಪತ್ರ ಕೊಟ್ಟಿದ್ದಾರೆ. ಆ ಕಡೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಿ ಅವರು ಪತ್ರವನ್ನು ಕೊಟ್ಟಿದ್ದಾರೆ. ಸಂಬಳದ ಪಾವತಿ ಮಾಡ್ರಿ, ವರ್ಷ ಪೂರ್ತಿ ಕೆಲಸ ಕೊಡ್ರಿ. ಯಾಕಂದ್ರೆ ನಿಗಮದ ಆದೇಶ ಇದೆ. ಮೊದಲು ನಿಗಮದ ಆದೇಶ ಇದ್ದಿಲ್ಲ. ವರ್ಷಕ್ಕೆ 12 ತಿಂಗಳು ಕೆಲಸ ಕೊಡಬೇಕು. ನೀರಿನ ಟೈಮಲ್ಲಿ ನೀರು ಸರಬರಾಜು ಮಾಡಬೇಕು. ನೀರಿನ ಟೈಮಲ್ಲಿ ಕೂಡಿರ್ತುವಂತ ಜಂಗಲ್ ಕಟಿಂಗ್ ಮಾಡುವಂತ, ರಸ್ತೆ ಮೇಂಟೆನೆನ್ಸ್ ಮಾಡುವಂತ ಕೆಲಸ ಕೊಡಬೇಕು. ಆದೇಶ ಇದೆ. ಆದೇಶ ಇದ್ರು ಈ ಎಲ್ಲ
ಈ ಪತ್ರಗಳಿಗೆ ಆದೇಶಗಳಿಗೆ ನೀರಾವರಿ ಇಲಾಖೆಯಲ್ಲಿ ಕವಡೆ ಕಿಮ್ಮತ್ತಿಲ್ಲ ಅಂತ ಹೇಳಿ 100 ಬಾರಿ ರುಜುವಾಗಿದೆ, ಈ ಮತ್ತೆ ರುಜುವಾಗಿದೆ. ಯಾಕೆ ಅಧಿಕಾರಿಗಳು ನಿಗಮದ ಆದೇಶಗಳು ಜಿಲ್ಲೆಯಲ್ಲಿ ನೀರಾವರಿ ಇಲಾಖೆಯಲ್ಲಿ ಜಾರಿ ಮಾಡ್ತಾ ಇದ್ದಾರೆ? ಇದು ಕಾರಣ ಯಾಕೆ ಕ್ರಮ ಕೈಗೊಳ್ತಿಲ್ಲ? ಆಮೇಲೆ ನಾವು ಯಾಕಂದ್ರೆ ತುಂಗಭದ್ರಾ ಕಾರ್ಮಿಕರು ಎಲ್ಲೂ ಮೂಲೆಯಲ್ಲಿ ಇರುವಂತ ಕಾರ್ಮಿಕರಲ್ಲ, ವೆರಿ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗಿದೆ. ನಾವು ಏನ್ ಮಾಡ್ತಿದ್ದೀವಿ ಕೆಲಸ ಅಂದ್ರೆ ಬರೀ ಗ್ಯಾಂಗ್ ಅಂತ ಸರಿ ಹೋಗೋದಿಲ್ಲ. ಮುಂಡ್ರಾಬಾದ್ದಿಂದ ಯರಮಸ್ ತನಕ 1818 ಹುದ್ದೆಗಳೇನು ಖಾಲಿ ಇದಾವ. ಕಳೆದ 35 ವರ್ಷಗಳಿಂದ ಗವರ್ಮೆಂಟ್ ಹುದ್ದೆಗಳು ಖಾಲಿ ಇದಾವ. ಆ ಖಾಲಿದ ಹುದ್ದೆಗಳಲ್ಲಿ ಕೆಲಸ ಮಾಡೋದು ಎವರೇಜ್ ಆಕ್ಚುಲಿ 2 ವಲಯದಿಂದ 1500 ಮಂದಿ ಕೆಲಸ ಮಾಡಲಿಕ್ಕೆ ಮಾಡುವಂತ ಕೆಲಸ ಏನಂದ್ರೆ 6,30,000 ಎಕರೆಗೆ ನೀರು ಹರಿಸೋದು 2 ಸೀಸನ್ಗೆ. ಆಮೇಲೆ 180 ಹಳ್ಳಿಗಳಿಗೆ ಕುಡಿ ನೀರು ಹೋಗೋದು ನಮ್ಮಿಂದನೇ. 3 ಮುನ್ಸಿಪಲ್ಗಳು 2 ಮಹಾನಗರ ಪಾಲಿಕೆಗಳು ರಾಯಚೂರಿಗೆ ಮತ್ತು ಶಿವಮೊಗ್ಗರಿಗೆ ಕುಡಿ ನೀರು ಸಪ್ಲೈ ಮಾಡೋದು. ಆಮೇಲೆ ಎಲ್ಲ ಕೆರೆಗಳನ್ನು ತುಂಬಿಸೋದು ನಮ್ಮ ಕೆಲಸ. 6 ಲಕ್ಷ ಎಕರೆ ಭೂಮಿಗೆ ನೀರು, 180 ಹಳ್ಳಿಗಳಿಗೆ ಕುಡಿ ನೀರು, 3 ಮುನ್ಸಿಪಾಲಿಟಿ, 2 ಮಹಾನಗರ ಪಾಲಿಕೆ, ಬಂಗಾರಪ್ಪ ಕೆರೆಗಳೊಳಗೊಂಡು, ರಾಮಪುರ ಕೆರೆಗಳೊಳಗೊಂಡು ಎಲ್ಲ ಕೆರೆ ತುಂಬಿಸೋ ಕೆಲಸ ನಮ್ದು. ಇದೇ ಕೆಲಸವನ್ನು ಪರ್ಮನೆಂಟ್ ಇದ್ದವ್ರು ಮಾಡಿದ್ರೆ 42 45 ಸಾವಿರ ಸಂಬಳ ಇದೆ. ಟೆಂಪರರಿ ಅಂತ ನಮ್ಮನ್ನು ಇಟ್ಟಿದ್ದಾರೆ, ನಮ್ಗೆ 12-15 ಸಾವಿರ ಸಂಬಳ ಕೊಡ್ತಿದ್ದಾರೆ. ಆ ಸಂಬಳ ಕೂಡ ಇಲ್ಲ. ಇದು ಘೋರವಾದ ಅನ್ಯಾಯ, ಅಪರಾಧ. ಸೊ ಇದನ್ನ ಮೇಲಿನ ಮೇಲೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಜೊತೆಗೆ ಅದಕ್ಕೆ ನಮ್ಮ ನಿನ್ನೆ ಸಭೆ ನಿರ್ಧಾರ ಏನ್ ಮಾಡಿದೆ, ಅಧಿಕಾರಿಗಳು ನಮ್ಮ ತುಳಿತಾ ಇದ್ದಾರೆ, ನಮ್ಮ ಪಾಲಿನ ದುಡ್ಡನ್ನು ಕೊಳ್ಳೆ ಹೊಡಿತಾ ಇದ್ದಾರೆ. ಅದಕ್ಕೆ ಒಂದು ಸುಪ್ರೀಂ ಎಕ್ಸಾಂಪಲ್ ಅಂದ್ರೆ ವಿಜಯಲಕ್ಷ್ಮಿ ಪಾಟೀಲ್ ಅನ್ನುವಂತ ಪ್ರಭಾರಿ ಇಂಜಿನಿಯರ್, ಸಿರಿವಾರ ಪ್ರಭಾರಿ ಇಂಜಿನಿಯರ್, ಲೇಬರ್ ಪೇಮೆಂಟ್ ಲೇಬರ್ ಹೆಸರಲ್ಲಿ ಹೇಳಿದ್ರು 2701 ಅಂತೀವಿ ನಾವು. 1,10,00,000 ರೂಪಾಯಿನ ಸಿವಿಲ್ ಕಾಂಟ್ರಾಕ್ಟ್ ಪೇ ಮಾಡಿ ಆತ ಮೂಲಕ ಡ್ರಾ ಮಾಡಿರ್ತಾರೆ. ಕಂಪ್ಲೇಂಟ್ ಮಾಡಿದ್ವಿ, ಇದೆಲ್ಲ ಪೇಪರ್ಸ್ ಅಂತ ಕಂಪ್ಲೇಂಟ್ ಮಾಡಿದ್ವಿ. ಕೇಸ್ ರಿಜಿಸ್ಟರ್ ಆಗಲಿಲ್ಲ, ಸಸ್ಪೆನ್ಷನ್ ಆಗಲಿಲ್ಲ, ಡಿಸ್ಮಿಸ್ ಆಗಲಿಲ್ಲ, ಎನ್ಕ್ವೈರಿ ಆಗಲಿಲ್ಲ. ಇದೇ ರೀತಿ 3 ವಿಭಾಗದಲ್ಲಿ ಲೇಬರ್ ಪೇಮೆಂಟ್ಗಳಲ್ಲ. ಎವರೇಜ್ ನಮ್ಗೊಂದು 22-25 ಕೋಟಿ ಬೇಕು ಸಂಬಳಕ್ಕೆ, 22-25 ಕೋಟಿ ಬೇಕು. ಸಿವಿಲ್ ಗುತ್ತಿದಾರಿ ಪೇಮೆಂಟ್ ಮಾಡಿ ಡ್ರಾ ಮಾಡಿಕೊಳ್ಳುವಂತ ಯಥೇಚ್ಛ ಸುಲಿಗೆಗೆ ರುಚಿ ಉಳ್ಳಂತ ಆ ಜನ ಇವ್ರ ಮಾತು ಕೇಳ್ತಿಲ್ಲ ಅಂದ್ರೆ ವಿಷಯ ಏನಂದ್ರೆ ನಮಗನಿಸ್ತದೆ ಇವ್ರ ಮಾತು ಕೇಳ್ತಿಲ್ಲ ಅಂದ್ರೆ ಆ ಅಂದಾಜು ಕೂಡ ತಪ್ಪಾಗುತ್ತೆ ಅಂತ. ಈ ವಿಷಯ ಸಂಪೂರ್ಣ ಮಂದಟ್ಟು ಮಾಡಿದ ಮೇಲೆ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಮಾಡೋಣ ನೋಡೋಣ, ನನಗೆ ಕೂಡ ಬೆಳಗಾವಿ ಅಧಿವೇಶನಕ್ಕೆ ಹೋಗಿ ನಾವು ಮಾತಾಡಿ ಬಂದಿದ್ದೀವಿ, ಲೆಟರ್ ಕೊಟ್ಟು ಬಂದಿದ್ದೀವಿ. ಜನವರಿ 11 ಬರ್ತದೆ, ಡ್ಯಾಮ್ ಬಂದಾಗುತ್ತೆ, ಕೆಲಸ ನಿಲುಗಡೆ ಆಗುತ್ತೆ, ಪೇಮೆಂಟ್ ಇಲ್ಲ, ಏನ್ ಮಾಡ್ಬೇಕು ನಾವು ಅಂತ. ಇಲ್ಲ ಕೂಡಲೇ ಮಾತಾಡ್ತೀನಿ, ಪತ್ರ ಕಳಿಸ್ತಾರೆ, ಯಾವ ಪತ್ರ ಇಲ್ಲ, ಯಾವ ಆಕ್ಷನ್ ಇಲ್ಲ. ಈ ಭ್ರಷ್ಟ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸೋದ ಬದಲಾಗಿ ಇವರು ಬೆನ್ನಿ ನಿಂತವರೇ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಕೇಳಿದ ಮೇಲೆ ನಮಗೆ ಆಘಾತ ಆಗಿದೆ. ವಿಜಯಲಕ್ಷ್ಮಿ ಪಾಟೀಲ್ ಬೆನ್ನಿ ಮುಂದಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರೇ. ಯಾರು ಕೂಲಿ ಕೊಡ್ತಾ ಇಲ್ಲ, ಯಾರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಯಾರು ಮ್ಯಾಂಡೇಸ್ ನ ಸಿವಿಲ್ ವರ್ಕ್ ಅಂತ ಪೇಮೆಂಟ್ ಮಾಡಿ ತಿಂತಾ ಇದ್ದಾರೆ, ಅವರ ರಕ್ಷಣೆಗೆ ಜಿಲ್ಲಾ ಉಸ್ತುವಾರಿ ನಿಂತ ಮೇಲೆ ಇದು ಆಘಾತಕಾರಿಯಾದ ವಿಷಯ. ಅದಕ್ಕೆ ನಾವು ನಿರ್ಧಾರ ಮಾಡಿದ್ವಿ ಏನಂದ್ರೆ ನಮಗೆ ಉತ್ಸವ ಮಂತ್ರಿ ಬೇಕಾಗಿಲ್ಲ, ಉಸ್ತುವಾರಿ ಮಂತ್ರಿನೇ ಬೇಕು ಅಂತ. ಉತ್ಸವಗಳು ಬೇಕಾಗಿಲ್ಲ, ಜಿಲ್ಲೆ ನಲುಗ್ತಾ ಇದೆ ಅಂತ. ಮುಂಗಾರಿ ಹಂಗಾಮಿನ ಭತ್ತ ಬೆಳೆಗಾರರು ನಾಶ ಆಗ್ಬೋದು. ಪ್ರತಿ ಎಕರೆಗೆ 20-25-30 ಸಾವಿರ ರೂಪಾಯಿ ಲಾಸ್ ಆಗಿದ್ದಾರೆ ನೆಲ ಬೆಳೆದು. ರೋಗಗಳು ನಿಮ್ಗೆ ಯೂನಿವರ್ಸಿಟಿ ಇತ್ತು, ಯೂನಿವರ್ಸಿಟಿ ಯಾವ ಪ್ರೊಫೆಸರ್ ಗವರ್ಮೆಂಟ್ ಆ ವೈರಸ್ ಮೊದಲು ಕಂಡಿಡಿಯಲಿಲ್ಲ. ಮೇನ್ಲಿ ಮೋಸ್ಟ್ಲಿ ಕಳೆದ 50 ವರ್ಷದಲ್ಲಿ ಈ ತರ ಪ್ಯಾಡಿಗೆ ವೈರಲ್ ರೋಗವನ್ನು ನಾಶ ಆಗಿ ಫಸ್ಟ್ ಟೈಮ್. ಎಕರೆಗೆ 25 ಸಾವಿರ ಲಾಸ್ ಆಗಿದೆ. 4 ಎಕರೆ ಮಾಡಿದ್ರೆ 1 ಲಕ್ಷ. ಈ ಬೆಳೆಗೆ ನೀರಿಲ್ಲ, ಡ್ಯಾಮ್ ರಿಪೇರಿ, ಗೇಟ್ ಬರು. ರಾಯಚೂರು, ಸಿಂಧನೂರು, ಗಂಗಾವತಿ ಭತ್ತದ ಖನಿಜ ಸತ್ತೋಗಿದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಇಷ್ಟು ಜನಗಳಿಗೆ ನೀರು ಕೊಡುವಂತ, ಹಗಲು ರಾತ್ರಿ ದುಡಿಯುವಂತ, ಬಿಡಿಗಾಸಿ ದುಡಿಯುವಂತ ತುಂಗಭದ್ರಾ ಕಾರ್ಮಿಕರಿಗೆ ಸಂಬಳ ಇಲ್ಲ, ಕೆಲಸ ಇಲ್ಲ. ಯಾವುದೇ ಕಾರ್ಮಿಕರಿಗೆ ಸಂಬಳ ಇಲ್ಲ, ಕೆಲಸ ಇಲ್ಲ. ಶಾಲೆಗಳಿಗೆ ಹೋಗುವಂತ ಗೌರವ ಶಿಕ್ಷಕರಿಗೆ 10,300 ರೂಪಾಯಿ ಕೊಡೋದು, 5 ತಿಂಗಳಿಂದ ಸಂಬಳ ಇಲ್ಲ. ಶೇಕಡ 70% ಗೌರವ
ಶಿಕ್ಷಕರು ಮದುವೆ ಆಗಿಲ್ಲ, ಯಾಕಂದ್ರೆ 2000ರಲ್ಲಿ ಕುಟುಂಬ ಮೇಂಟೈನ್ ಮಾಡಕ್ ಆಗುದಿಲ್ಲ ಅಂತೇಳಿ. ಈಗಿದ್ದ ಮೇಲೆ ಇಡೀ ಜಿಲ್ಲೆ ಆಕ್ಚುಲಿ ಸಂಕಟದಲ್ಲಿ ಮುಳುಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಸೂತಕ ಆವರಿಸಿದೆ. ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಪಟೇಲ್ ಸರ್ಕಾರದವರು ಸಂಭ್ರಮದ ಮೇಲೆ ಸಂಭ್ರಮ, ಉತ್ಸವದ ಮೇಲೆ ಉತ್ಸವ. ಮೊನ್ನೆ 160 ಕೋಟಿ ರೂಪಾಯಿ ಇನ್ನು ಬೇರೆ ಬೇರೆ ಕಾಮಗಾರಿಗೆ ಹೆಚ್ಚುವರಿ ಮಾಡಿದ್ದಾರೆ. ಅವರು ಕಾರ್ಯಕ್ರಮದಿಂದ ಎವರೇಜ್ ಒಂದು 14 ಕೋಟಿ ಖರ್ಚು ಮಾಡಿದ್ದಾರೆ. ಅಂಬೋತ್ಸವ ಅಂತ ಮಾಡಿದ್ರು. ಅಂಬ ಮಠದ ಕಲ್ಚರ್ ವಿರುದ್ಧವಾಗಿ ಕಾಂಗ್ರೆಸ್ನವರು ಇರಲಿಲ್ಲ. ಜನರನ್ನ ಆಕ್ಚುಲಿ ಜಾತ್ರೆ ಮಾಡಲಿಕ್ಕೆ ಬಿಡಲಿಲ್ಲ. ಆಲಿ ಅಂಬಾರಿ ಅಂತೆಲ್ಲ ಮಾಡಿ ಅಂಬೋತ್ಸವ ಅಂತ ಮಾಡಿದ್ರಿ. ಜನ ಅರ್ಥ ಇದ್ದಾರೆ, ಕೆಲಸ ಇಲ್ಲ, ನೀರಿಲ್ಲ, ಕೂಲಿಲ್ಲ. ಈಗ ರಾಯಚೂರು ಉತ್ಸವ ಕೊಟ್ಟಿದ್ದಾರೆ ಎಲ್ಲರೂ ಮಾಡಿದ್ರು. ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ಸವ ಸಚಿವರಾಗಿದ್ದಾರೆ. ಒಂದ್ ಸೈಡ್ ಭ್ರಷ್ಟರ ರಕ್ಷಣೆ ಮಾಡ್ತಾ ಇದ್ದಾರೆ. ತುಂಗಭದ್ರಾ ನೀರಾವರಿ ಇಲಾಖೆ ಪ್ರಮುಖ ಎಲ್ಲ ಇಂಜಿನಿಯರ್ಗಳ ರಕ್ಷಣೆ ಪಾಟೀಲ್ರೇ ಮಾಡ್ತಾ ಇದ್ದಾರೆ. ನೇರವಾಗಿದ್ದು ಪಾಟೀಲ್ರೇ, ನಿಮ್ಮ ಉತ್ಸವಕ್ಕೆ ನಮಗೆ ಬೇಕಾಗಿಲ್ಲ, ನಿಮ್ಮ 2 ಉತ್ಸವಕ್ಕೆ ಧಿಕ್ಕಾರ, ರಾಯಚೂರು ಉತ್ಸವ ಕೂಡ ನಮಗೆ ಧಿಕ್ಕಾರ, ಜಿಲ್ಲಾಡಳಿತಕ್ಕೂ ಧಿಕ್ಕಾರ. ನೀವು ಕೂಡ ರಾಜೀನಾಮೆ ಕೊಡಿ. ನಿಮ್ಮಿಂದ ಜಿಲ್ಲೆಗೆ ಯಾವುದು ಪ್ರಯೋಜನ ಇಲ್ಲ. ಜಿಲ್ಲೆಯ ಕಂಡಕ್ಟರ್ಗೆ, ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಮಾಡೋರಿಗೆ ಸಪೋರ್ಟ್ ಮಾಡ್ಕೊಂಡು ನೀವು ರಾಜೀನಾಮೆ ಕೊಡಿ. ಜೊತೆಗೆ ಜನವರಿ 26ಕ್ಕೆ ಜೆಂಡಾ ಏರಿಸಲಿಕ್ಕೆ ಬರಬೇಡಿ. ಬರ್ಲಿಕ್ಕೆ ಬಿಡೋದಿಲ್ಲ. ಜನವರಿ 26ಕ್ಕೆ ನೀವು ಅಡ್ಡಗಡ್ತೀವಿ. ನೀವು ಪವಿತ್ರವಾದ ತಿರಂಗ ಜೆಂಡನ್ನ ಪಾಪರ ಕೈಯಿಂದ ಮುಟ್ಟೋದಕ್ಕಿಂತ ಮುಂಚೆ ನೀವು ಕಪ್ಪು ಬಾವುಟವನ್ನು ತೋರಿಸ್ತೀವಿ. ಹುತಾತ್ಮರ ಬಲಿದಾನದ ಸಂಕೇತ ತಿರಂಗಿ. ನೀವು ಅದನ್ನು ಮುಟ್ಟೋದಕ್ಕಿಂತ ಮುಂಚೆ ನಿಮ್ಗೆ ಕಪ್ಪು ಬಾವುಟವನ್ನು ತೋರಿಸಿ ಸಿಕ್ಕಲ್ಲಿ ನಿಮ್ಮ ತಡೆ ಹಿಡಿತೀವಿ, ರಾಯಚೂರು ರಣರಂಗ ಮಾಡ್ತೀವಿ, ಏನಾದ್ರೂ ಆಗ್ಲಿ. ಯಾಕಂದ್ರೆ ಇದುವರೆಗೆ ನೀರು ಹರಿಸಿದೀವಿ, ನಿಮ್ಮ ಮೇಲೆ ರಕ್ತ ಹರಿಸಲಿಕ್ಕೂ ತುಂಗಭದ್ರಾ ಕಾರ್ಮಿಕರು ತಯಾರು. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲಾ ಕಾರ್ಮಿಕರಿಗೆ, ರೈತರಿಗೆ ಕೇಳ್ತಾ ಇದ್ವಿ, ಜಿಲ್ಲೆ ಹಾಳಾಗಿದೆ. ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಮತ್ತು ಅವರ ಪಟಾಲ ಒಂದು ಪ್ರಭುತ್ವವಾಗಿ ಬೆಳೀತಾ ಇದೆ. ಜಿಲ್ಲೆಯ ಕಲ್ಯಾಣ ಅವ್ರ ಕೆಲಸ ಅಲ್ಲವೇ ಇಲ್ಲ, ಕಾರ್ಮಿಕರ ಕಲ್ಯಾಣ ಅವ್ರ ಕೆಲಸ ಅಲ್ಲವೇ ಇಲ್ಲ. ಸೊ ಹಾಗಾಗಿ ನಾವು 2 ಇಶ್ಯೂನ ಮೋಟಿವೇಟ್ ಮಾಡಿದೀವಿ. 8 ತಿಂಗಳ ಸಂಬಳವನ್ನ ಕೂಡಲೇ ಪಾವತಿ ಮಾಡಿಸಬೇಕು. ನಾಳೆ ಇವತ್ತು ನಾವು ನಿನ್ನಿಂದ ಡ್ರಾಪ್ ಮಾಡಿದ್ರಿಂದ ಇವತ್ತು 11 ಜನವರಿ, ಇವತ್ತಿಂದ ಕೆಲಸ ಇಲ್ಲ, ಎಲ್ಲ ಇಂಜಿನಿಯರ್ ಕೆಲಸ ಇಲ್ಲ. ಒಂದು ಕಾನೂನು ಮಾನ್ಯತೆ ಅಂದ್ರೆ ಯಾವ್ದಾದ್ರು ಒಂದು ಎಸ್ಟಾಬ್ಲಿಷ್ಮೆಂಟ್ ಫ್ಯಾಕ್ಟರಿ ರಿಪೇರಿ ಪರ್ಪಸ್ ಕ್ಲೋಸ್ ಮಾಡ್ತಿದ್ರೆ 1.5 ತಿಂಗಳ ಮುಂಚೆನೆ ಲೇ ಆಫ್ ತಗೊಳ್ಬೇಕು, ಅವರು ಪರ್ಮಿಷನ್ ತಗೊಳ್ಬೇಕು. ಕಾರ್ಮಿಕರಿಗೆ ಹೇಳ್ಬೇಕಿಲ್ಲ. ಯಾಕಂದ್ರೆ ಇವಾಗ ಶುರು ಆಗಿದ್ದು 4 ಜೂನ್ ವರೆಗೆ ಕೆಲಸ ಇಲ್ಲ. ಮೇ ಬಿ 6 ತಿಂಗಳು ಆಗ್ಬೋದು, 1 ವರ್ಷ ಆಗ್ಬೋದು, 1 ವರ್ಷ ನಿಲ್ದ ಹೋಗ್ಬೋದು, ಡಿಲೇ ಆಗಲು ಸಾಧ್ಯತೆ ಇಲ್ಲ. ಲೇ ಆಫ್ ಪರ್ಮಿಷನ್ ಇಲ್ಲ. ಲೇ ಆಫ್ ಪರ್ಮಿಷನ್ ಅಂದ್ರೆ 6 ತಿಂಗಳ 3 ತಿಂಗಳ ನಾವು ನಿಮ್ಗೆ ಕೆಲಸ ಕೊಡಕ್ ಆಗೋದಿಲ್ಲ, ನೀವು ಮನೆಗೆ ಇರ್ಬೇಕಾಗುತ್ತೆ, 50% ಸ್ಯಾಲರಿ ಕೊಡ್ತೀವಿ, ಮತ್ತೆ ಕೆಲಸ ಶುರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಅಡವಿರಾವ್, ಮುಖಂಡರುಗಳಾದ ಲೋಕಪ್ಪ, ರಾಧಾಕೃಷ್ಣ, ಮುದಕಪ್ಪ, ಸಿದ್ದಪ್ಪ, ಶಂಕರಪ್ಪ, ನಾಗರಾಜ್, ಮೊಹಮ್ಮದ್ ಸೋಫಿ ಇದ್ದನಿದ್ದರು. ಭಾರತೀಯ ರೈಲ್ವೆ ಇಲಾಖೆ ಡಿಸೆಂಬರ್ 20ರಿಂದ ರೈಲು ಟಿಕೆಟ್ ದರ ಏರಿಕೆ ಮಾಡಿದ್ದು, ಕೂಡಲೇ ರೈಲ್ವೆ ಟಿಕೆಟ್ ದರವನ್ನು ಏರಿಕೆಯನ್ನು ರದ್ದುಗೊಳಿಸಿ ಮೊದಲಿನ ದರವನ್ನು ಯಥಾವತ್ತಾಗಿ ಮುಂದುವರಿಸುವಂತೆ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯಿಂದ ರೈಲ್ವೆ ನಿಲ್ದಾಣ ಮುತ್ತಿಗೆ ಹಾಕಲು ಯತ್ನಿಸಿ ಪ್ರತಿಭಟನೆ ನಡೆಸಲಾಯಿತು. ನಗರದ ರೈಲು ನಿಲ್ದಾಣ ಮುಂದೆ ಪ್ರತಿಭಟನೆ ನಡೆಸಿದ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಭಾರತೀಯ ರೈಲ್ವೆ ಇಲಾಖೆ 2025ರ ಡಿಸೆಂಬರ್ 26ರಂದು ಟಿಕೆಟ್ ದರವನ್ನು ಏರಿಕೆ ಮಾಡಿದ್ದು, ಸಾಮಾನ್ಯ ಕ್ಲಾಸ್ ಪ್ರಯಾಣದ ದೂರ 715 ಕಿಲೋಮೀಟರ್ ಮೀರಿದರೆ ಪ್ರತಿ ಕಿಲೋಮೀಟರ್ಗೆ 1 ಪೈಸೆ ಮತ್ತು ನಾನ್ ಎಸಿ, ಎಕ್ಸ್ಪ್ರೆಸ್ ಮತ್ತು ಎಲ್ಲ ಎಸಿ ಕ್ಲಾಸ್ಗಳಿಗೆ ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ಹೆಚ್ಚಿಸಲಾಗಿದೆ. ಇದು ವರ್ಷದಲ್ಲಿ 2ನೇ ಬಾರಿ ದರವನ್ನು ಏರಿಕೆ ಮಾಡಲಾಗಿದೆ. ಕಾರ್ಯಾಚರಣೆ ಮತ್ತು ಮಾನವ ಸಂಪನ್ಮೂಲ ವೆಚ್ಚವನ್ನು ಸರಿದೂಗಿಸಲು ಈ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ ಎಂದು ದೂರಿದರು. ಸರ್ಕಾರ ಮತ್ತು ಇಲಾಖೆಯ ಈ ಕ್ರಮದಿಂದ ಪ್ರಯಾಣಿಕರಿಗೆ ಆರ್ಥಿಕ ಹೊರೆ ಉಂಟಾಗಿ ತೊಂದರೆಯಾಗುತ್ತಿದ್ದು, ದುಬಾರಿ ವೆಚ್ಚದ ಆಹಾರ ಪದಾರ್ಥಗಳಿಂದ ಈಗಾಗಲೇ ಘೋಷಣೆ ಮಕ್ಕಳ ಶಿಕ್ಷಣ ಹಾಗೂ ಇತರೆ ವೆಚ್ಚಗಳಿಂದ ಜನರು ಬೇಸತ್ತು ಹೋಗಿದ್ದು, ರೈಲ್ವೆ ದರ ಏರಿಕೆ ಮಾಡುವುದು ಅವರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕೂಡಲೇ ಏರಿಕೆ ಮಾಡಲಾದ ದರವನ್ನು ರದ್ದುಪಡಿಸಿ ಈ ಮುಂಚೆ ಇದ್ದ ಟಿಕೆಟ್ ದರವನ್ನು ಮುಂದುವರಿಸುವಂತೆ ಆಗ್ರಹಿಸಿದರು. ಸರ್ಕಾರ
ಸರ್ಕಾರಕ್ಕೆ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಯೂತ್ ಕಾಂಗ್ರೆಸ್ ಜಿಂದಾಬಾದ್ ಯೂತ್ ಕಾಂಗ್ರೆಸ್ ಬಿಜೆಪಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಭಾರತ ಸರ್ಕಾರ ನವದೆಹಲಿ ಮಾನ್ಯ ರಾಯಚೂರು ರೈಲ್ವೆ ಸ್ಟೇಷನ್ ಮಾಸ್ಟರ್ ಮುಖಾಂತರ ಇಂದು ರಾಯಚೂರು ನಗರದ ರೈಲ್ವೆ ನಿಲ್ದಾಣದಿಂದ ಯುವ ಕಾಂಗ್ರೆಸ್ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಯಾಕಂದರೆ ದಿನ ದಿನ ರೈಲ್ವೆ ಟಿಕೆಟ್ಗಳು ದರ ಏರಿಸೋದು ಮತ್ತು ಸಿಲಿಂಡರ್ಗಳ ದರ ಏರಿಸೋದು ಮತ್ತು ಪೆಟ್ರೋಲು ಡೀಸೆಲು ಇವೆಲ್ಲ ಕೇಂದ್ರ ಸರ್ಕಾರವನ್ನು ದರ ಏರಿಸ್ತಾ ಇದೆ. ಇವತ್ತು ನರೇಂದ್ರ ಮೋದಿಜಿ ಅಚ್ಚೆ ದಿನ ಆಯೇ ಅಂತಾರ, ಇವತ್ತಿಗೆ ಅಚ್ಚೆ ದಿನ ಬರುವಲ್ದು. ಯಾಕಂದರೆ ಇವತ್ತು ಕೇಂದ್ರ ಸರ್ಕಾರವು ಬೆಲೆ ಏರಿಕೆದಿಂದ ಜನರಿಗೆ ಭಾಳ ತೊಂದರೆ ಆಗುತ್ತದೆ. ಜನರಿಗೆ ಜೋಬಿ ಕತ್ತರಿ ಹಾಕಿದಂಗೆ ಆಗ್ತದೆ. ಯಾಕಂದರೆ ಇವತ್ತು ಉದ್ದೇಶ ಏನಂದರೆ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡಿದ್ದು ಉದ್ದೇಶ ಏನೆಂದರೆ ರೈಲ್ವೆ ಟಿಕೆಟು ಹೆಚ್ಚು ಆಗಿದ್ದರಿಂದ ದರ ಏರಿಕೆ ಆಗಿರೋದ್ರಿಂದ ಇವತ್ತು ರೈಲ್ವೆ ಇಲಾಖೆಗೆ ಮುತ್ತಿಗೆ ಹಾಕಲು ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಮರಿಸ್ವಾಮಿ ಜಿಲ್ಲಾಧ್ಯಕ್ಷ ಯುವ ಕಾಂಗ್ರೆಸ್. ಈ ಸಂದರ್ಭದಲ್ಲಿ ಸಮಿತಿ ಜಿಲ್ಲಾಧ್ಯಕ್ಷ ಮರಿಸ್ವಾಮಿ ಗಟ್ಟು ಬಿಚ್ಚಾಲಿ, ನಗರ ಅಧ್ಯಕ್ಷ ಮೊಹಮ್ಮದ್ ಶಹಬಾಜ್, ರಾಜ್ಯ ಕಾರ್ಯದರ್ಶಿ ಫೈಜಲ್ ಖಾನ್, ಮಾಜಿ ರಾಜ್ಯ ಕಾರ್ಯದರ್ಶಿ ಶೇಬಾದ್, ಪ್ರಮುಖರಾದ ಹುಸೇನ್ ಪಾಷಾ, ಎಚ್ಡಿ ಜವೀದ್, ರಘು ಮಡಿವಾಳ್, ಮುದುಕುಮಾರ್, ಪ್ರವೀಣ್ ರಾಬರ್ಟ್, ಸೀನು, ಅಜೀಂ, ಪ್ರತಾಪ್ ರೆಡ್ಡಿ, ಕಿಶೋರ್, ವೀರಣ್ಣಗೌಡ, ಅಬ್ದುಲ್ ಗೌಸ್, ಆಸಿಫ್, ಶೋಯೇಬ್ ಸೇರಿದಂತೆ ಅನೇಕರು ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್. ಲಿಯೋ ಮತ್ತು ಶೈನ್ 100 DX ವಿಶೇಷ ಡಿಸ್ಕೌಂಟ್. ಆಕ್ಟಿವಾ 110 ಸ್ಮಾರ್ಟ್, ಆಕ್ಟಿವಾ 120 ಸ್ಮಾರ್ಟ್ ಕೀ ತಂತ್ರಜ್ಞಾನದ ಜೊತೆಗೆ ಸೂಪರ್ ಆಫರ್. ಡಿಯೋ 110 ಮತ್ತು ಡಿಯೋ 125 ಸ್ಮಾರ್ಟ್ ಕೀಸ್ ನೊಂದಿಗೆ ಯುವಕರ ಫೇವರೇಟ್ ಸ್ಕೂಟರ್ಗಳಿಗೆ ಭಾರಿ ಲಾಭ. ಗಿಫ್ಟ್ಗಳು ಫ್ರೀ. ಮಿಕ್ಸರ್, ಐರನ್ ಬಾಕ್ಸ್ ಹಾಗೂ ಹೆಲ್ಮೆಟ್ ಸೇರಿದಂತೆ ಅನೇಕ ಗಿಫ್ಟ್ಗಳು ಉಚಿತ. ಇನ್ನು ಕೇಳಿ, SB 160 ಹಾಗೂ ಆರ್ನೆಟ್ ಬೈಕ್ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್. ಈ ಸ್ಮಾರ್ಟ್ ಆಫರ್ಗಳು ಲಭ್ಯವಾಗಿರುವುದು ರಾಯಚೂರು ಸೇರಿ ಮಾನವಿ, ದೇವದುರ್ಗ, ಸಿರವಾರ ಹಾಗೂ ಪೋತ್ನಾಳ್ ಶೋರೂಮ್ಗಳಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಶ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ
ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗನಿಸ್ಗೆ ಸ್ವಾಗತ. ದಾರುಲ್ ಉಲೂಮ್ ಸಬೀಲುಲ್ಲಾ ಹುದಾ ರಾಯಚೂರು ವಸತಿಯಿಂದ ಜನವರಿ 12ರಂದು 50 ವಿದ್ಯಾರ್ಥಿಗಳ ಕುರಾನ್ ಎ ಮಸೀದ್ ಕಂಠಪಾಠ ಪೂರ್ಣಗೊಂಡು ನಿಯಮಿತ ತಾವು ಪೂಜೆ ಖತಮ್ ಎ ನಬುವತ್ ಸಮ್ಮೇಳನವನ್ನು ನಗರದ ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮುಖ್ಯಸ್ಥ ಇದುಲ್ ಖಾನ್ ಹೇಳಿದರು. ಅವರಿದ್ದು ನಗರದಲ್ಲಿ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿ ಹಜರತ್ ಮುಫ್ತಿ ಅಬ್ದುಲ್ ಕಾಸಿಂ ನಿಮೂನಿ ಸಾಹೇಬ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಲಿದೆ. ಕಾರ್ಯಕ್ರಮದಲ್ಲಿ ಹಜರತ್ ಮೌಲಾನ್ ಶಾ ಜಮಲುರ್ ರೆಹಮಾನ್ ಸಾಹೇಬ್, ಹಜರತ್ ಶಾಯ್ ಖಾಜಾ ಬಹುದ್ದೀನ್ ನಕಾಶ್ ಬಂದಿ ಸಾಹೇಬ್ ಸೇರಿದಂತೆ ಇತರ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಂದರು. ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ವಿಶೇಷ ಆಸನದ ವ್ಯವಸ್ಥೆ ಮಾಡಲಾಗಿದ್ದು, ನಗರದ ಜನರು ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ದಿನಾಂಕ 12ರಂದು ಸಾಯಂಕಾಲ ಅಸರ್ ನಮಾಜಿನಿಂದ ಸುಮಾರು 9 ಗಂಟೆಯವರೆಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಸ್ಥಳದಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ದಾರುಲ್ ಉಲೂಮ್ ಸಬೀಲ್ ಹುದಾ ಮದರ್ಸಾದ ಮುಖಾಂತರ ಇವರ ಒಂದು ನಿರ್ವಹಣೆಯಲ್ಲಿ ಬಹಳಷ್ಟು ಮಕ್ಕಳು ಏನು ಹಾಫಿಜ್ ಆಗಿರುತ್ತಾರೆ ಸದರಿ ಮದರ್ಸಾದಲ್ಲಿ, ಆ ಮಕ್ಕಳಿಗೆ ಒಂದು ಉಡುಗೊರೆಯನ್ನು ಕೊಡುತ್ತಾ ಮತ್ತು ದೆಹಲಿಯಿಂದ ಶ್ರೇಷ್ಠ ಪ್ರಾಂಶುಪಾಲರು ಅಂದರೆ ಹಿರಿಯ ಮುಖಂಡರು ಬರ್ತಾ ಇದ್ದಾರೆ. ನಮ್ಮ ಸಿರಾಜ್ ಮೌಲಾನರವರ ಒಂದು ಅಧ್ಯಕ್ಷತೆಯಲ್ಲಿ ಸದರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲರೂ ದಯಮಾಡಿ ಸದರಿ ಕಾರ್ಯಕ್ರಮಕ್ಕೆ ಆಗಮಿಸಲು ತಮಗೆ ಕೋರಲಾಗಿದೆ. ಧನ್ಯವಾದ. ವಿಶೇಷವಾಗಿ ಯಾರು ಬರ್ತಾರೆ ಸರ್? ಇದು ಏನು? ದೆಹಲಿಯಿಂದ ಅಬುಲ್ ಕಾಸಿಂ ಸಾಹೇಬರು ಬರ್ತಾ ಇದ್ದಾರೆ, ದೇವಬಂದ್ಲಿಂದ. ಮತ್ತು ಅದೇ ರೀತಿ ನಮ್ಮ ರಾಯಚೂರಿಂದ ಹಿರಿಯ ಮುಖಂಡರು ಬರ್ತಾ ಇದ್ದಾರೆ. ಧಾರ್ಮಿಕ ಪಠಣದ ಮುಖಾಂತರ ಮತ್ತು ಮಕ್ಕಳಿಗೋಸ್ಕರ ಕುರಾನ್ ಪಠಣ ಮಾಡಿರ್ತಾರೆ. ಬಹಳಷ್ಟು ವಿಶೇಷತೆಯನ್ನು ಆ ಪ್ರೋಗ್ರಾಮ್ನಲ್ಲಿ ಹೊಂದಿದೆ. ದಯಮಾಡಿ ತಾವೆಲ್ಲರೂ ಬರಬೇಕು. ಈ ವರ್ಷ ಎಷ್ಟು ಜನ ಹುಡುಗರು ಕುರಾನ್ ಓದಾರ ಸರ್? ಇದು ಎಷ್ಟು ಜನಕ್ಕೆ ಮಾಡ್ತೀರಿ ಸರ್? ಸುಮಾರು 50 ಮಕ್ಕಳಿಗಿಂತ ಹೆಚ್ಚು ಮಕ್ಕಳು ಇಲ್ಲಿ ಕುರಾನ್ ಪಠಣವನ್ನು ಪೂರ್ಣ ಮಾಡಿ ಹಾಫಿಜರಾಗಿರುತ್ತಾರೆ. ಇದೊಂದು ಸಂತೋಷದ ವಿಷಯ. ಹತ್ತಿ ತುಂಬಿಕೊಂಡು ಹೊರಟಿದ್ದ ಟ್ರಾಕ್ಟರ್ಗೆ ಟಿಪ್ಪರ್ ಡಿಕ್ಕಿ ಹೊಡೆದು ಪರಿಣಾಮ ಟ್ರಾಕ್ಟರ್ನಲ್ಲಿದ್ದ ವ್ಯಕ್ತಿಯೊಬ್ಬ ಸ್ಥಳದಲ್ಲೇ ಸಾವಿನಪ್ಪಿದ್ದಾನೆ. ಘಟನೆ ನಗರದ ಹೊರವಲಯದ ಲಿಂಗಸೂರು ರಸ್ತೆಯ ಬೈಪಾಸ್ ಬಳಿ ಬೆಳಗ್ಗೆ ನಡೆದಿದೆ. ಕೋರ್ಕಲ್ ಗ್ರಾಮದ ನಾಗರಾಜ್ ಅಂದಾಜು 55 ವರ್ಷಗಳ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದ್ದು, ಗ್ರಾಮದಿಂದ ಹತ್ತಿ ಮಾರಾಟ ಮಾಡಲು ರಾಯಚೂರು ನಗರಕ್ಕೆ ಬಂದಿದ್ದ ವೇಳೆ ಟ್ರಾಕ್ಟರ್ ಹಿಂಬದಿಯ ಟ್ಯಾಲಿಗೆ ಟಿಪ್ಪರ್ ಡಿಕ್ಕಿ ಹೊಡೆದಿದೆ. ಟ್ರಾಕ್ಟರ್ ಮೇಲೆ ಕೂತಿದ್ದ ವ್ಯಕ್ತಿ ಕೆಳಗೆ ಬಿದ್ದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಮೃತ ವ್ಯಕ್ತಿ ನಗರದ ಬೆಟ್ಟದೂರ ಆಸ್ಪತ್ರೆಯಲ್ಲಿ ಓಟಿ ಟೆಕ್ನಿಷಿಯನ್ ಅಲ್ಲಿ ಆಗಿ ಕೆಲಸ ಮಾಡುತ್ತಿದ್ದ ಆನಂದ್ ಎಂಬುವರ ತಂದೆಯಾಗಿದ್ದಾರೆ ಎಂದು ತಿಳಿದು ಬಂದಿದ್ದು, ಘಟನೆಗೂ 10 ನಿಮಿಷ ಮೊದಲೇ ತಂದೆಯೊಂದಿಗೆ ಆನಂದ್ ಮಾತಾಡಿದ್ದು ದಾರಿಯಲ್ಲಿದ್ದೇನೆ ಎಂದು ಹೇಳಿದ್ದಾರೆ. ನಂತರ ಅಪಘಾತ ಜರುಗಿದೆ ಎಂದು ಹೇಳಲಾಗುತ್ತಿದೆ. ಘಟನೆ ನಡೆದ ರಸ್ತೆಯ ಮಾರ್ಗವಾಗಿ ಸಚಿವ NS ಬೋಸರಾಜ್ ಅವರು ಕೂಡ ಆಗಮಿಸಿದ್ದರು. ಅಪಘಾತವಾದ ಸ್ಥಳಕ್ಕೆ ಅವರು ಕೂಡ ಭೇಟಿ ನೀಡಿ ಮೃತ ವ್ಯಕ್ತಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ತುಂಗಭದ್ರಾ ಹಂಗಾಮಿ ನೌಕರರಿಗೆ ವೇತನವೂ ಇಲ್ಲ, ಕೆಲಸವೂ ಇಲ್ಲ. ವೇತನ ಪಾವತಿಸುತ್ತಿದ್ದರೆ ಗಣರಾಜ್ಯೋತ್ಸವದಂದು ಉಸ್ತುವಾರಿ ಸಚಿವರು ಕಪ್ಪು ಪಟ್ಟಿ ಪ್ರದರ್ಶನ. ಆರ್ ಬಾನಸಯ್ಯ. ರೈಲು ಪ್ರಯಾಣ ದರ ಹೆಚ್ಚಳ ವಿರೋಧಿಸಿ ಯುವ ಕಾಂಗ್ರೆಸ್ನಿಂದ ರೈಲು ನಿಲ್ದಾಣ ಮುಕ್ತಿಗೆ ಯತ್ನ. ಕುರಾನ್ ಕಂಠಪಾಠ ಸ್ಪರ್ಧೆ 12ರಂದು ಸಮ್ಮೇಳನ. ಸೈಯದ್ ಇದುಲ್ಲಾ ಖಾನ್. ಟ್ರ್ಯಾಕ್ಟರ್ಗೆ ಟಿಪ್ಪರ್ ಡಿಕ್ಕಿ, ವ್ಯಕ್ತಿ ಸಾವು.